ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವ ಸಲ್ಮಾನ್ ಅಹಮದ್ ಅವರನ್ನ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ರನ್ನ ಭೇಟಿ ಮಾಡಿದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಲ್ಮಾನ್ ಅಹಮದ್ ಅವರಿಗೆ ರಾಜ್ಯಪಾಲರ ಖೋಟಾದಡಿ ಎಂಎಲ್ಸಿಯಾಗಿ ನಾಮನಿರ್ದೇಶನ ಮಾಡಬೇಕು ಅಂತ ಮನವಿ ಮಾಡಿದರು. ಸಲ್ಮಾನ್ ಅಹಮದ್ ಮಾಜಿ ಎನ್ಎಸ್ಯುಐ ರಾಜ್ಯ ಕಾರ್ಯದರ್ಶಿಯಾಗಿದ್ದು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಕೆಪಿಸಿಸಿಯಲ್ಲಿ ಕ್ರೀಡಾ ಯುವ ಕಾಂಗ್ರೆಸ್ ಕರ್ನಾಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಸಾಮಾಜಿಕ ಕಾರ್ಯಕರ್ತರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. Me and the entire team, youth congress members, social workers, we are all here together to file a request for the nomination under government's quota for the member of legislative council, and we are asking for this request as we are from the education background. We are running institutions from a private university, schools, colleges, as well as we are running one of the foundations which regularly does scholarship programs, health camps, job fairs. They have impacted more than thousands of people's lives, and for that reason we are all here, and I am thankful for everyone. ನಾನು ಮತ್ತೆ ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಲ್ಮಾನ್ ಅಹಮದ್ ಅವ್ರನ್ನ ದಯವಿಟ್ಟು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಒಂದೊಳ್ಳೆ MLC ಗವರ್ನರ್ ಕೋಟಾಯಿಂದ ಒಂದು ಪೊಸಿಷನ್ ಕೊಡಿ. ಆ್ಯಂಡ್ ಯಾಕಂದರೆ ಅವರು ತುಂಬ ವರ್ತ್ ಇದ್ದಾರೆ ಆ್ಯಂಡ್ ಎಷ್ಟೋ ಜನಕ್ಕೆ ಅವ್ರ ಬಡವ್ರ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ಅವರು ಸ್ಟ್ರಾಂಗ್ ಲೀಡರ್ ಆಗಿದ್ದಾರೆ ಎಜುಕೇಷನಿಂದ. ಸೊ ನನ್ನ ರಿಕ್ವೆಸ್ಟ್ ಬಂದುಬಿಟ್ಟು ಅವ್ರು MNC ಗೌರ್ಮೆಂಟ್ ಕೋಟಾಗೆ ನಾಮಿನೇಷನ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಲೈಕ್ DK ಶಿವಕುಮಾರ್ ಅವ್ರ ಜೊತೆ. ಸೊ ಅವ್ರು ತುಂಬ ಸೋಷಲ್ ಸರ್ವಿಸ್ ಮಾಡಿದ್ದಾರೆ, ಲೈಕ್ ಜಾಬ್ ಫೇರು ಮತ್ತು ಲೆಮ್ಸು ಹೆಲ್ತ್ ಕ್ಯಾಂಪು, ಮಲ್ಟಿಪಲ್ ಜಾಬ್ ಫೇರ್ ಲೈಕ್ 1000 to 2000 ಜಾಬ್ ಫೇರ್ ಮಾಡಿದ್ದಾರೆ.